ನಮಸ್ಕಾರ. ಈ ದಿನ ಸೌತ್ ಸಬ್ ಡಿವಿಷನ್ನ ಸ್ಟೇಷನ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಒಂದು ಉತ್ತಮ ಪತ್ತೆ ಕಾರ್ಯ ಮಾಡಿದರು. ಅದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಈ ವರ್ಷ ಜನವರಿಯಲ್ಲಿ ಒಂದು ಮನೆಗಳ್ಳತನ ಪ್ರಕರಣ ಆಗಿತ್ತು ಓಲ್ಡ್ ಜೇವರ್ಗಿ ರೋಡಲ್ಲಿ. ನಂತರ ಇದೇ ವರ್ಷದ ಜೂನ್ ತಿಂಗಳಲ್ಲಿ ಒಂದು ಚೌಕ್ ಪೊಲೀಸ್ ಸ್ಟೇಷನ್ ಬಂಬು ಬಜಾರ್ ಏರಿಯಾದಲ್ಲಿ ಒಂದು ಮನೆಗಳ್ಳತನ ಆಗಿತ್ತು. ಅಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷ್ಯಾಧಾರಗಳ ಮೇರೆಗೆ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಾದ ಆರೋಪಿ ಹೆಸರು ಮೊಹಮ್ಮದ್ ಮುಜಾಹಿದ್ ಅಲಿಯಾಸ್ ಜಾವೇದ್ ಅಂತ. ತಂದೆ ಹೆಸರು ಮೊಹಮ್ಮದ್ ಜಾಫರ್, 32 ವರ್ಷ. ಬೇಸಿಕಲಿ ಇವನು ಹೈದರಾಬಾದ್ ನಾಂಪಲ್ಲಿ ಏರಿಯಾದವನು. ಅವನನ್ನು ಬಂಧನ ಮಾಡಿ ವಿಚಾರಣೆ ಒಳಪಡಿಸಿದಾಗ ಒಟ್ಟು ಅವನ ಚಲನವಲನಗಳು ಏನೇನು ಮೂಮೆಂಟ್ಸ್ ಆಗಿದೆ ಅದರ ಮೇಲುಗಡೆ ಒಟ್ಟು 4 ಮನೆಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 4ರಲ್ಲಿ 3 ಸ್ಟೇಷನ್ ಬಜಾರಲ್ಲಿ ವರದಿಯಾಗಿರುವಂಥದ್ದು. ಈ ವರ್ಷ 2 ಆಗಿದೆ, ಒಂದು ಸ್ಟೇಷನ್ ಬಜಾರ್ ಮತ್ತು ಚೌಕಲ್ಲಿ. ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಸ್ಟೇಷನ್ ಬಜಾರಲ್ಲಿ ವರದಿಯಾಗಿತ್ತು. ಈ ಆರೋಪಿಯ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿದಾಗ ಒಟ್ಟು ಇವನ ಮೇಲೆ 6 ಪ್ರಕರಣಗಳಿದ್ದಾವೆ. ಅವನ ಮೇಲೆ ಹೈದರಾಬಾದಲ್ಲಿದೆ, ನೆಕ್ಸ್ಟು ಲಾತೂರಲ್ಲಿನೂ ಇದೆ, ಮಹಾರಾಷ್ಟ್ರದಲ್ಲಿ ಒಂದು ಕೊಲೆ ಮತ್ತು ರಾಬರಿ ಪ್ರಕರಣ ಇದೆ. ಆ ಕೊಲೆ ರಾಬರಿ ಪ್ರಕರಣದಲ್ಲಿ ಏನು ಅರೆಸ್ಟ್ ಆಗಿದ್ದ ಅವನು 2019ರಲ್ಲಿ 2019ರಿಂದ ಅಕ್ಟೋಬರ್ 2025ರವರೆಗೆ ಜೈಲಲ್ಲಿದ್ದ ಅವನು. ನಂತರ ಹೊರಗಡೆ ಬಂದ ನಂತರ ಮತ್ತೆ ಒಂದು ಅಪರಾಧ ಮಾಡಿದ್ದಾನೆ. ಇದರಲ್ಲಿ ಸೈಫಾಬಾದಲ್ಲಿ ಒಂದು ರಾಬರಿ ಕೇಸ್ ಮಾಡಿರ್ತಾನೆ. ಅದೇ ಟೈಮಲ್ಲಿ ಅವನು ಇಲ್ಲಿ ಕಲಬುರಗಿಗೆ ಬಂದು ದರ್ಗಾಕ್ಕೆ ಬಂದು ನಂತರ ಇಲ್ಲಿ ಅಪರಾಧ ಮಾಡಿರುವಂಥದ್ದು 2. ಮತ್ತು ಜನವರಿಯಲ್ಲಿ ಒಂದು ಸಲ ಬಂದಿದ್ದಾನೆ ಮತ್ತು ಜೂನಲ್ಲಿನೂ ಕೂಡ ಇಲ್ಲಿ ಅಪರಾಧ ಮಾಡಿದ್ದಾನೆ. ಒಂದು ನಮಗೆ ಚೌಕ್ ಸ್ಟೇಷನಲ್ಲಿ ಒಂದು ಮನೆಯಲ್ಲಿ ಏನು ಅಪರಾಧ ಮಾಡಿ ಹೊರಡೆ ಹೋಗಬೇಕಾದ್ರೆ ಏನು ನಮಗೆ ದೊರೆತ ಒಂದು ವೈಜ್ಞಾನಿಕ ಸಾಕ್ಷಿ ಮತ್ತು ಅವನ ಮೂಮೆಂಟ್ಸ್ಗಳ ಬಗ್ಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಈ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಇವನ ಬಂಧನದಿಂದ ಒಟ್ಟು 4 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಿಯರ್ಲಿ 13,42,000 ಅಷ್ಟು ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರೌಂಡ್ 85 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಮತ್ತು 260 ಗ್ರಾಮ್ ಅಷ್ಟು ಸಿಲ್ವರ್ ಆರ್ನಮೆಂಟ್ಸ್ ಇದೆ. ಮತ್ತು ಇವನ ಒಂದು ವಿಚಾರಣೆಯಲ್ಲಿ ಇಂಟ್ರೆಸ್ಟಿಂಗ್ ಅಂತಂದರೆ ಬೇಸಿಕಲಿ ಇವನು ಈ ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಾಯಿದ್ದ. ಆರಂಭದ ಹಂತದಲ್ಲಿ ಅವನಿಗೆ ಕ್ಯಾಟ್ರಿಂಗ್ನಿಂದ ಬಿಸ್ನೆಸ್ ಮಾಡಬೇಕಂತ ಒಂದು ಆಸೆ ಬರುತ್ತೆ. ಬಿಸ್ನೆಸ್ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆವಾಗ ಇವನು ಈ ಮನೆಗಳ್ಳತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಏನಾಗ್ಬಿಡುತ್ತೆ, ಇದೇ ರೂಢಿಗತ ಮಾಡ್ಕೊತಾನೆ. ರೀಸನ್ ಏನಂತಂದರೆ ಫ್ರೀ ಮೂಮೆಂಟು ಮತ್ತು ಅಪರಾಧ ಮಾಡಿದ ನಂತರ ಈಗೇನು ಬೇಲ್ ಈಸಿಯಾಗಿದೆ. ಏನಪ್ಪ HPTಗಳಲ್ಲಿ ಮಾಡಿದಾಗ ಲೆಸ್ ದ್ಯಾನ್ 7 ಇಯರ್ಸ್ ಪನಿಷ್ಮೆಂಟ್ ಇದ್ದರೆ ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಅವನಿಗೆ ಏನು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಬಿಸ್ನೆಸ್ಸನ್ನು ಬಿಟ್ಟು ಈಗ ಇದೇ ಒಂದು ವೃತ್ತಿಯಲ್ಲಿ ಅವನು ತೊಡಗಿಕೊಂಡಿದ್ದಾನೆ. ಈಗಾಗಲೇ ಅವನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೀವಿ. ಟೋಟಲ್ ಈ 4 ಪ್ರಕರಣಗಳಲ್ಲಿ ಕಳವಾಗಿರುವಂಥ ಗೋಲ್ಡ್ ಕ್ವಾಂಟಿಟಿ ಇರುವಂಥದ್ದು 101 ಗ್ರಾಮ್. ಅದರಲ್ಲಿ 85 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ಸಿಲ್ವರ್ ಕಳ್ಳತನ ಆಗಿರೋದು 260 ಗ್ರಾಮ್, ಅದು ಕಂಪ್ಲೀಟ್ ಇಂಟ್ಯಾಕ್ಟ್ ಅಲ್ಲಿ ರಿಕವರಿ ಮಾಡಿದ್ದಾರೆ. ಸೊ ಪತ್ತೆ ಮಾಡಿದ ಇನ್ಸ್ಪೆಕ್ಟರ್, ACP ಮತ್ತು ಎಲ್ಲ ತಂಡದವರಿಗೆ ನಾನು ಅಪ್ರಿಷಿಯೇಷನ್ಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅವನು. ಏನಾದರೂ ಬಿಸ್ನೆಸ್ ಮಾಡಬೇಕಂತ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಹಣ ಜೋಡಿಸ್ಲಿಕ್ಕೆ ಅಪರಾಧ ಮಾಡ್ತಾನೆ. ಇದೇ ಬೇಗ ಮತ್ತು ಎಷ್ಟು ಬೇಕಾದಷ್ಟು ಹಣ ಸಂಪಾದನೆ ಮಾಡ್ಬೋದು ಅಂತ ಇದೇ ವೃತ್ತಿಯಲ್ಲಿ ಅವನು ತೊಡಗಿದ್ದಾನೆ. ಯೂಶಲಿ ಟ್ರೈನಿಗೆ ಬರ್ತಾರೆ, ಬಂದು ಇಲ್ಲಿ ರೆಕ್ಕಿ ಮಾಡುವಂಥದ್ದು, ಅಪರಾಧ ಮಾಡ್ಕೊಂಡು ಹೋಗುವಂಥದ್ದು. ಟೋಟಲ್ 6 ಪ್ರಕರಣ ಇದೆ ಅವನ ಮೇಲೆ.
ಅದರಲ್ಲಿ ಅವನು ಕಳೆದ ಒಂದು 6 ವರ್ಷ ಜೈಲಲ್ಲೇ ಇದ್ದ. 2019ರಲ್ಲಿ ಲಾತೂರಲ್ಲಿ ಒಂದು ಕಡೆ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ಲಾತೂರಲ್ಲಿ ಅಲ್ಲಿ ದರೋಡೆ ಮಾಡಬೇಕಾದ್ರೆ ರಾಡ್ಲಿಂದ ಹೊಡೆದಿರ್ತಾರೆ, ಡೆತ್ ಆಗಿರುತ್ತೆ. ಆವಾಗ ಅವರು ಬಂಧನ ಆಗಿರುತ್ತಾನೆ. ಈಗ ಅಕ್ವಿಟ್ ಆಗಿದೆ ಲಾಸ್ಟ್ ಅಕ್ಟೋಬರಲ್ಲಿ. ಆವಾಗಲಿಂದ ಹೊರಡೆ ಇದ್ದಾನೆ. ಹೊರಡೆ ಬಂದ ನಂತರ ಈಗಾಗಲೇ 3 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ.